ಜಾತ್ರೆಯ ಪೂರ್ವ ತಯಾರಿ ಪರಿಶೀಲಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಶ್ರೀ ಮಾರಿಕಾಂಬಾ ಜಾತ್ರಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಯಾತ್ರಿಕರಿಗೆ ಉತ್ತಮ ವಾತಾವರಣ ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಆದೇಶಿಸಿದರು. ನಂತರ ಜಾತ್ರಾ ಸ್ಥಳದ ಸ್ವಚ್ಛತೆ, ಭದ್ರತೆ, ವಾಹನ ನಿಲುಗಡೆ ವ್ಯವಸ್ಥೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ಪೂರೈಕೆ ಕುರಿತು ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಮಂಗಳವಾರ ಬರ್ತೀನಿ. ಜಾತ್ರೆಗಳಿಗೆ ಎತ್ತೀನಿ ನಾನು. ನಿಮ್ಗೆಲ್ಲ ಏನೇನು ಬೇಕು ಮಂಗಳವಾರ ನಮಗೆ ಆ್ಯನ್ಯಲ್ ಸರ್ ನಾವು ಹೇಳಿದ್ದೇನೆ, DSP ಸರ್ ಹೇಳಿದಾಗೆ ಮೀಟಿಂಗ್ನಲ್ಲಿ ಏನಂದ್ರು, ನೀವು ಹುಬ್ಬಳ್ಳಿ ರೋಡ್ ಡೌನ್ನಲ್ಲಿ ಮೋಚಿಗಲ್ಲಿ ಡೌನ್ನಲ್ಲಿ 4 ಗಂಟೆ ತನಕ ಹಚ್ಕೊಂಡ್ರಿ. ಮೋಚಿಗಲ್ಲಿ ಸ್ಟಾರ್ಟಿಂಗ್ 4 ಗಂಟೆ ನಂತರ ಸರ್ ಕರಿಬೇಕಷ್ಟೇ, ಜನ ಬರ್ತಾರೆ. ನೋಡ್ಕೊಂಡು ಸರ್ ಯಾವುದಕ್ಕೂ ನಾವು ಜನ ಕ್ರೌಡ್ ಆಗಲು ನಾವು ನಮ್ಮ ಜವಾಬ್ದಾರಿ ಏನಂದ್ರೆ 5 ಲಕ್ಷ ಸರ್ಕಾರ ಮಾತ್ರ ವರ್ಷ ಸಿಗೋಬೇಕು. ನಾವು ನಿಮ್ಗೆ ವರ್ಷ ನಡೀತಿತ್ತು, ಅದಾಗುತ್ತೆ. ಏನು ಬದಲಾವಣೆ ಮಾಡಬಹುದು. ಜಿಲ್ಲಾ ಮಟ್ಟದ ಬೃಹತ್ ಅರಣ್ಯ ಅತಿಕ್ರಮಣದಾರರ ಸಭೆ. ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿ ಶಕ್ತಿ ಪ್ರದರ್ಶಿಸಲು ಅರಣ್ಯವಾಸಿಗಳ ತೀರ್ಮಾನ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಚ್ಛಿಸಿದ ರಾಜಕೀಯ ಪಕ್ಷದಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಅರಣ್ಯವಾಸಿಗಳ ಶಕ್ತಿ ಪ್ರದರ್ಶಿಸಲು ಸನ್ನದ್ಧರಾಗಿದ್ದೇವೆ. ಒಂದೊಮ್ಮೆ ಪಕ್ಷ ಟಿಕೆಟ್ ನಿರಾಕರಿಸಿದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಎಂಬ ನಿರ್ಣಯಕ್ಕೆ ಅರಣ್ಯವಾಸಿಗಳು ಬಂದರು ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಆಗಮಿಸಿದ ಅರಣ್ಯ ಅತಿಕ್ರಮಣದಾರರ ಹೋರಾಟಗಾರರ ಪ್ರಮುಖರು ಮಾರ್ಚ್ 15ರಂದು ಶಿರಸಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಅರಣ್ಯ ಅತಿಕ್ರಮಣದಾರರ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ರಾಜ್ಯ ಮಟ್ಟದಲ್ಲಿ ಕಳೆದ 3.5 ದಶಕದಿಂದ ಅರಣ್ಯವಾಸಿಗಳ ಪರವಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡುವುದರೊಂದಿಗೆ ಅರಣ್ಯವಾಸಿಗಳ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಿ ರವೀಂದ್ರ ನಾಯ್ಕರಿಗೆ ಬೆಂಬಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವಿವಿಧ ತಾಲೂಕು ಅಧ್ಯಕ್ಷರುಗಳಾದ ರಮಾನಂದ್ ನಾಯ್ಕ್ ಅಂಕೋಲಾ, ಲಕ್ಷ್ಮಣ ಮಾಳಪ್ಪನವರ್ ಶಿರಸಿ, ಮಹಾಬಲೇಶ್ವರ ನಾಯ್ಕ್ ಸಿದ್ದಾಪುರ, ಭೀಮ್ಸಿ ವಾಲ್ಮೀಕಿ ಯಲ್ಲಾಪುರ, ಶಿವಾನಂದ ಜೋಗಿ ಮುಂಡಗೋಡ್, ರತ್ನಾಕರ ಜೋಯಿಡಾ, ಮಹೇಂದ್ರ ನಾಯ್ಕ್ ಕತಗಾಲ್, ದೇವರಾಜಗೊಂಡ ಭಟ್ಕಳ್, ರಾಮು ಮರಾಠಿ ಹೊನ್ನಾವರ, ನೆಹರು ನಾಯ್ಕ್ ಬಿಳೂರು, ದಿನೇಶ್ ನಾಯ್ಕ್ ಬೇಡ್ಕಣಿ, MR ನಾಯ್ಕ್ ಕಂಡ್ರಾಜಿ, ರಾಘು ಕವಂಚೂರು, ಸ್ವಾತಿ ಜೈನ್, ಮಲ್ಲೇಶ ಸಂತೊಳ್ಳಿ, ಲಲಿತಾ ದೊಡ್ಡನಳ್ಳಿ, ನಾಗರಾಜ ಮರಾಠಿ ದೊಡ್ಡಮನೆ, KT ನಾಯ್ಕ್ ಹೇರೂರು, ಇಬ್ರಾಹಿಂ ಗೌಡಳ್ಳಿ, ಹರಿಹರ ನಾಯ್ಕ್ ಹುಕ್ಕಳಿ, ಶೇಖಯ್ಯ ಹಿರೇಮಠ್, ಕಿರಣ್ ಮರಾಠಿ ದೇವನಹಳ್ಳಿ, ರಾಜು ನೆರೆಬೈಲ್, ಯಾಕೂಬ್ ಬೆಟ್ಕುಳಿ, ಸಚಿನ್ ನಾಯ್ಕ್ ಮುಂತಾದವರು ಸಭೆಯಲ್ಲಿ ಮಾತನಾಡಿದರು. ಸಭೆಯಲ್ಲಿ ಜಿಲ್ಲಾದ್ಯಂತ 500ಕ್ಕೂ ಹೆಚ್ಚಿನ ಹೋರಾಟಗಾರರ ಪ್ರಮುಖರು ಭಾಗವಹಿಸಿದ್ದರು. ಕಳೆದ 33 ವರ್ಷದಿಂದ ಅರಣ್ಯವಾಸಿಗಳ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಅರಣ್ಯವಾಸಿಗಳ ಪರವಾಗಿ ಹೋರಾಟ ಮಾಡುತ್ತಿರುವ ರವೀಂದ್ರ ನಾಯ್ಕರ ಪರವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾದ್ಯಂತ ಶ್ರಮಿಸುವುದಲ್ಲದೆ ಪ್ರತಿಯೊಂದು ಅರಣ್ಯವಾಸಿ ಕುಟುಂಬದಿಂದಲೂ ಚುನಾವಣೆ ವೆಚ್ಚಕ್ಕೆ ಅಲ್ಪ ಪ್ರಮಾಣದ ಆರ್ಥಿಕ ಸಹಾಯ ನೀಡಲು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಿತು ಎಂದು ವೇದಿಕೆ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಹಾಗೂ ಸೀತಾರಾಮ್ ಗೌಡ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದುಡ್ಡು ಕೊಡ್ಲಿಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಇವತ್ತು ನಮಗೊಬ್ಬರು ನಾಯಕರು ಬೇಕು. ನಾವು ಉತ್ತರ ಕನ್ನಡದಲ್ಲಿ ಅರಣ್ಯ ಅತಿಕ್ರಮಣದ ಪಟ್ಟವನ್ನು ತಗೊಳ್ತೀವಿ, ಅದನ್ನು ನಾವು ಸಕ್ಸಸ್ಸಾಗ್ತೀವಿ ಅಂದ್ರೆ ನಮಗೆ ಒಬ್ಬ ನಾಯಕ ಪ್ರತಿನಿಧಿ ಬೇಕು. ಕಂಡವ್ರೆ, ನಾನು ಕಂಡ ವ್ಯಕ್ತಿಯಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರ ಹಿಂದೆ ಬುದ್ಧಿ ಕಟ್ಕೊಂಡು ಹುಡುಕಿದ್ರು ಸಿಗುವಂತ ವ್ಯಕ್ತಿ ರವೀಂದ್ರ ನಾಯ್ಕ. ನಮ್ಮ ಕಡೆಯಿಂದ ನಿಮಗೆ ಏನು ಸಹಾಯ ಬೇಕು, ಜನ ಸಹಾಯ ಬೇಕು, ಏನಾಗಬೇಕು ಹೇಳಬೇಕು. ನಮಗೆ ಇವತ್ತಿನ ಚುನಾವಣೆ ಘೋಷಣೆ ಆಗಲಿ, ಇವತ್ತಿನ ಬಾಳೆ ಬಿಟ್ಟು ಗಿಡ 2-3 ತಿಂಗಳಾಗಲ್ಲ. ಇವತ್ತು ನೀವು 30 ವರ್ಷಗಳ ಕಾಲ ಅರಣ್ಯ ಪರವಾಗಿ ಅರಣ್ಯ ಅತಿಕ್ರಮಣ ಪರವಾಗಿ ಹೋರಾಟ ಮಾಡಿದ್ದಾರೆ. ಕೊಡ್ಸ್ಲೇಬೇಕು ಛಲ ಇಟ್ಕೊಂಡು 30 ವರ್ಷಗಳ ಪರ ಹೋರಾಟ ಮಾಡಿದ್ದಾರೆ. ಈ ಪಕ್ಷದಿಂದ ಅವರಿಗೆ ದುಡ್ಡಿಲ್ಲ, ಏನು ಇಲ್ಲ, ಟಿಕೆಟ್ ಕೊಡ್ತೇ ಇರ್ಬೋದು, ಆದ್ರೆ ನಾವಿದ್ದಲ್ಲ ಅವ್ರ ಜೊತೆ. ನಾವು ಅವ್ರ ಸಲುವಾಗಿ ದುಡ್ಡು ಖರ್ಚು ಮಾಡ್ತೇವಲ್ಲ, ಅವ್ರು ಟಿಕೆಟ್ ಕೊಡ್ಲಿ, ಗೆಲ್ಸೋ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಆ ಚುನಾವಣೆಯಲ್ಲಿ ರಾಜಕೀಯ ಅಂದಾಕ್ಷಣ ಜಾತಿ, ಧರ್ಮ, ದುಡ್ಡು, ಹೆಂಡ ಎಲ್ಲಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಬಹಳ ಸಂತೋಷವಾಗಿರೋದೇನಂತ ಹೇಳಿದ್ರೆ,
ಇವತ್ತು ನೀವು ಪಕ್ಷಾತೀತ ಬಂದಂತ ನನ್ನ ಸ್ನೇಹಿತರು ಒಂದು ತೀರ್ಮಾನ ಏನ್ ಮಾಡಿದ್ದಾರೆ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಡ್ತೇವೆ ಅಂತ ಇವತ್ತು ನೀವು ನಮಗೆ ಇವತ್ತು ನೀವು ಏನು ಸ್ಪರ್ಧೆಯನ್ನೇ ಮಾಡಿ ಪಕ್ಷದಿಂದ ಟಿಕೆಟ್ ಕೇಳಿ ಪಕ್ಷ ನೀವು ಟಿಕೆಟ್ ಕೊಡ್ಲಿಲ್ಲ ಅಂತಾದ್ರೆ ಸ್ವತಂತ್ರವಾದರೂ ಸ್ಪರ್ಧೆ ಮಾಡಿ ಅಂತ ನೀವು ಮಾಡಿದ್ರಿ. ಆದ್ರೆ ಪಕ್ಷದ ಮೇಲೆ ನಮ್ಮ ನಂಬಿಕೆ ಇದೆ, ಪಕ್ಷ ನನ್ನನ್ನು ಗುರುತಿಸಬೇಡದವ್ರ ನಂಬಿಕೆ ಇದೆ. ಆ ಪಕ್ಷದ ತೀರ್ಮಾನಗಳಿಗೆ ಅನುಗುಣವಾಗಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾನು ನೈತಿಕವಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅಂತ ಪಕ್ಷದ ಮೇಲೆ ನನ್ನನ್ನು ಕಡೆಗಣಿಸಲಿಕ್ಕೆ ಇಲ್ಲ ಹೇಳುವ ಕಾರಣಕ್ಕಾಗಿ ನಾನು ಜೊಯ್ಡಾ ಹೋಗಿ ಹೋದಾಗ ತೀರ್ಮಾನಗಳು ಇದೇ ರೀತಿಯ ಒತ್ತಡ ತಂದ್ರು. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಪಕ್ಷದ ತೀರ್ಮಾನ ಏನು ಬರ್ತದೆ ಅನ್ನೋದನ್ನ ನಾವೆಲ್ಲರೂ ಪಕ್ಷದ ತೀರ್ಮಾನವನ್ನ ಏನು ಬರ್ತದೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಾವೆಲ್ಲರೂ ಒಂದು ತೀರ್ಮಾನವನ್ನ ಆಶಾ ಬರಬಹುದಂತ ತೀರ್ಮಾನ ನಾವು ಇಟ್ಕೊಂಡು ಒಂದಾನೊಂದು ವೇಳೆ ಈ ಚುನಾವಣೆಯಲ್ಲಿ ಪಕ್ಷ ನಮ್ಮನ್ನ ಪರಿಗಣನೆ ಮಾಡ್ತಿದೆಯೋ ಇಲ್ಲ ಹೇಳೋದು ಈಗಲೇ ಹೇಳಿ ನಮ್ಮ ಭಾಷೆಗಳ ಬಗ್ಗೆ ನನ್ನನ್ನು ಗುರುತಿಸಲಿಲ್ಲ ಅಂತ ಆಗಿದ್ರೆ ನಾವು ಇನ್ನೊಮ್ಮೆ ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಹೇಳುವ ಬಗ್ಗೆ ನಾನು ಶಿರಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಗದೀಶ್ ಗೌಡ ಅಧಿಕಾರ ಸ್ವೀಕರಿಸಿದರು. ಶ್ರೀ ಜಗದೀಶ್ ಗೌಡ ಅಧ್ಯಕ್ಷರಾಗಿ ನೇಮಕ ಆಗಿರ್ತಾರೆ. ನಾಮನಿರ್ದೇಶನಾಗಿರ್ತಾರೆ. ಅವರ ಸ್ವಾಗತವನ್ನು ಕೋರುತ್ತೇವೆ. ನನಗೊಂದು ಹುದ್ದೆ ನಗರವಿನ ಪಾಲಿಕೆ ಹುದ್ದೆಯನ್ನು ಸಿಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪಕ್ಷಕ್ಕೂ ಹಾಗೂ ನಮ್ಮ ಶಾಸಕರಿಗೆ ಚಿರಋಣಿಯಾಗಿರ್ತೇನೆ. ನಾನು ಒಂದು ಆರ್ಕಿಟೆಕ್ಟ್ ಆಗಿ ಕಳೆದ 31 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಮ್ಯಾಕ್ಸಿಮಮ್ ನನಗೇನು ನಾಲೆಜ್ ಇದೆ ಅದನ್ನು ಈ ನಗರವಿನ ಪ್ರಾಧಿಕಾರ ಅಭಿವೃದ್ಧಿಗೆ ನಾನು ಬಳಸ್ಕೊಳ್ತೇನೆ. ಸುತ್ತಮುತ್ತ ಫಾರೆಸ್ಟ್ ಇದೆ, ಇಲ್ಲಿ ವರ್ಟಿಕಲ್ ಎಕ್ಸ್ಪಾನ್ಷನ್ ಇರೋದ್ರಿಂದ ನಾವು ಅದು ಅಂಡರ್ಗ್ರೌಂಡ್ 1 ಗುಂಟೆ ಅಥವಾ 2 ಗುಂಟೆ ಸೈಟ್ ಇದ್ರು ಅವ್ರಿಗೆ ಅಂಡರ್ಗ್ರೌಂಡ್ ಅಟ್ಲೀಸ್ಟ್ ವೆಹಿಕಲ್ ಪಾರ್ಕಿಂಗ್ ಅಲ್ದಿದ್ರು ಕೆಳಗಡೆ ಅವ್ರಿಗೆ ಯೂಸ್ ಆಗುವಂಗೆ ಆ ಥರ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ಅದ್ರ ಬದಲಾವಣೆ ಮಾಡ್ಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ಏನೇ ಸಮಸ್ಯೆಗಳಿದ್ರೆ ಯಾರು ನಮ್ಮ ಗಮನಕ್ಕೆ ತರಬಹುದು ಅಂತೇಳಿ ನನ್ನ ಮೇಲೆ ಅತ್ಯಂತ ವಿಶ್ವಾಸ ಇಟ್ಟು ಶಾಸಕರಿಗೂ ಅದನ್ನು ಸಹಮತ ವ್ಯಕ್ತಪಡಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ತಮ್ಮೆಲ್ಲ ಸಹಕಾರ ವಹಿಸಿ ಕ್ಷಯಮುಕ್ತ ಸಮಾಜದ ನಿರ್ಮಾಣ ನೆಮ್ಮದಿಯ ಬದುಕಿನ ಅಡಿಗಲ್ಲು. ಉದಯಶಂಕರ್. ಕ್ಷಯ ರೋಗರಹಿತ ಸಮಾಜ ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಶಿರಸಿ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯಶಂಕರ್ ಅಭಿಪ್ರಾಯಪಟ್ಟರು. ಅವರು ಶಿರಸಿ ತಾಲೂಕಿನ ಬಾಶಿ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬನವಾಸಿ ಇವರ ವತಿಯಿಂದ ನಡೆದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕ್ಷಯರೋಗ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ದಾಕ್ಷಾಯಣಿ ನರಸಿಂಹನಾಯ್ಕ್ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ HIO ಮಾರುತಿ ಮಾತನಾಡಿ, ಕ್ಷಯ ರೋಗವನ್ನು ಹೋಗಲಾಡಿಸಲು ಎಲ್ಲ ಇಲಾಖೆಗಳ ಸಮನ್ವಯ ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಆಗ ಮಾತ್ರ ಕ್ಷಯ ಮುಕ್ತ ಪಂಚಾಯಿತಿ ಮಾಡಲು ಸಾಧ್ಯ ಎಂದರು. ಸಮುದಾಯ ಆರೋಗ್ಯ ಅಧಿಕಾರಿ ಶಿವಾಜಿ ಬಿ ಅವರು ಮಾತನಾಡಿ, ಕ್ಷಯ ರೋಗ ಕೆಮ್ಮು ಕಫದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಆಗಿದ್ದು, ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಮಣ್ಣುವಡ್ಡರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿದ್ದಲಿಂಗೇಶ ಕೆ ಗೌಡ ವಂದಿಸಿದರು. ಕಾರ್ಯಕ್ರಮದಲ್ಲಿ ಬಾಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು. ಚೀಟಿ ಬರೆದು ಕೊಡ್ತಾರೆ ಡಾಕ್ಟರ್. ಅಂದರೆ ಟಿವಿಗೆ ಆ ಥರ ಇಲ್ಲ. ಒಂದ್ಸಲ ಟಿವಿ ಬಂತಂದರೆ ಅವನಿಗೆ 6 ರಿಂದ 9 ತಿಂಗಳು ಟಿವಿಗೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅದನ್ನು ಒಬ್ಬರು ಡಾಟ್ ಪ್ರೊವೈಡರ್ ಅಂತ ಮಾಡಿರ್ತಾರೆ. ಆಶಾ ಕಾರ್ಯಕರ್ತ ಇರ್ಬೋದು, ಅಂಗನವಾಡಿ ಟೀಚರ್ ಇರ್ಬೋದು, ಯಾವುದಾದ್ರೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು
ನೇಮಿಸಿ ಅವ್ರ ಎದುರುಗಡೆನೆ ಟಿವಿಗೆ ಗುಳಿಗೆಯನ್ನು ನೋಡುವಂಥ ವ್ಯವಸ್ಥೆ. ಈಗ ಅವರ ತೂಕಕ್ಕೆ ಅನುಗುಣವಾಗಿ 2, 3, 4 ಆ ಥರ ಟ್ಯಾಬ್ಲೆಟನ್ನು ತಗೋಬೇಕಾಗ್ತದೆ. 6 ತಿಂಗಳ ನುಂಗಿಸಿದಾಗ ಅವರಿಗೆ ಮಾರ್ಚ್ 16ರ ಸಂಜೆ ಮುಖ್ಯಮಂತ್ರಿ ನಾಟಕ ಪ್ರದರ್ಶನ. ದೇಶ ವಿದೇಶಗಳಲ್ಲೂ ಜನಪ್ರಿಯತೆ ಗಳಿಸಿದ್ದ ಜನಪ್ರಿಯ ರಾಜಕೀಯ ನಾಟಕ ಮುಖ್ಯಮಂತ್ರಿ ಮಾರ್ಚ್ 16ರ ಸಂಜೆ 7ಕ್ಕೆ ಶಿರಸಿ ನಗರದ ರಂಗಧಾಮದಲ್ಲಿ ನಡೆಯಲಿದೆ. ಕಳೆದ 44 ವರ್ಷದಿಂದ ನಿರಂತರ ಪ್ರದರ್ಶನ ಕಾಣುತ್ತಿರುವ ಮುಖ್ಯಮಂತ್ರಿ ನಾಟಕ ಇದು 824ನೇ ಪ್ರದರ್ಶನವಾಗಿದೆ. ಪ್ರಧಾನ ಭೂಮಿಕೆಯಲ್ಲಿ ಪ್ರಸಿದ್ಧ ನಟ ಮುಖ್ಯಮಂತ್ರಿ ಚಂದ್ರು ನಟಿಸಲಿದ್ದಾರೆ. 30ಕ್ಕೂ ಅಧಿಕ ಕಲಾವಿದರು ರಂಗದಲ್ಲಿ ಕಾಣಿಸಿಕೊಳ್ಳಲಿದ್ದು, ಪ್ರಸಿದ್ಧ ರಂಗಕರ್ಮಿ ವಿ ರಾಜಾರಾಮ್ ನಿರ್ದೇಶಿಸಿದ್ದಾರೆ. ನಾಟಕ ಪ್ರದರ್ಶನದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಕಸಾಪ ಜಿಲ್ಲಾ ಅಧ್ಯಕ್ಷ BN ವಾಸರೆ, ಸ್ಕ್ವಾಡ್ವೇಸ್ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ್ ಭಾಗವಹಿಸಲಿದ್ದಾರೆ. ಸ್ಕ್ವಾಡ್ವೇಸ್, ನಯನ ಫೌಂಡೇಶನ್, ನೆಮ್ಮದಿ ಬಳಗ, ಚಿಂತನರಂಗ ಅಧ್ಯಯನ ಕೇಂದ್ರ ಸಹಕಾರ ನೀಡಿವೆ ಎಂದು ಪ್ರಕಟಣೆ ತಿಳಿಸಿದೆ.